ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಇತ್ತು, ಅದು ಒಂದು ದೊಡ್ಡ ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಿತ್ತು. ಇಡೀ ವಿಶ್ವದಲ್ಲೇ ಈ ಮಹಾತ್ಮ ಗಾಂಧಿ ಖಾತರಿ ಯೋಜನೆಗೆ ಒಂದು ಅಭೂತಪೂರ್ವವಾದಂಥ ಬೆಂಬಲ ಸಿಕ್ಕಿತ್ತು. ಯಾವುದೇ ಒಬ್ಬ ವ್ಯಕ್ತಿಗೆ ಕೆಲಸ ಬೇಕು ಅಂತ ಹೇಳಿದ್ರೆ ಅವರಿಗೆ ಕಡ್ಡಾಯವಾಗಿ ವರ್ಷಕ್ಕೆ 100 ದಿವಸ ಕಾಲ ಕೆಲಸ ಕೊಡಲೇಬೇಕು ಅಂತ ಮಾಡ್ತಕ್ಕಂಥ ಒಂದು ಕಾನೂನು, ಅದು ಯಾರಾದರೂ ಈ ವಿಶ್ವದಲ್ಲಿ ಮಾಡಿದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರ ಅಂತ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಈ ದೇಶದಲ್ಲಿ ಪೂರ್ತಿಯಾಗಿ ಕೇಂದ್ರ ಸರ್ಕಾರದ ಅನುದಾನದಲ್ಲೇ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ತೀರ್ಮಾನ. ರಾಜ್ಯ ಸರ್ಕಾರ ಕೇವಲ ಆಡಳಿತಾತ್ಮಕವಾಗಿ ಸಹಾಯ ಮಾಡಬೇಕೇ ಹೊರತು ಕೂಲಿಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ಮತ್ತು ಮೆಷಿನರಿಗೂ ಕೂಡ ದುಡ್ಡು ಕೊಡಬೇಕಾಗಿರಲಿಲ್ಲ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆಂಡಿಚರು ಇರಲಿಲ್ಲ. ಈ ದೇಶದಲ್ಲಿ ಪಾರದರ್ಶಕತೆ ತರಬೇಕು, ದೇಶದಲ್ಲಿ ಕಾರ್ಯಕ್ರಮಗಳು ಬಡ ಜನರಿಗೆ ಸಮಾನತೆ ತರಬೇಕು, ನ್ಯಾಯವನ್ನು ಕೊಡಬೇಕು ಅಂತ ಯಾರಾದರೂ ಇಂಥ ಕಾನೂನುಗಳು ಮಾಡಿರ್ತಕ್ಕಂಥದ್ದು ಇತಿಹಾಸ ಇದ್ದರೆ ಅದು ಕೇವಲ ನಮ್ಮ ಕಾಂಗ್ರೆಸ್ನವರು. ನರೇಂದ್ರ ಮೋದಿಯವರು 11 ವರ್ಷದಿಂದ ಪ್ರಧಾನಮಂತ್ರಿ ಆಗಿದ್ದಾರೆ. ನಾನು ಕೇಳುವಂಥದ್ದು ಮೋದಿ ಅವರಿಗೆ, ನೀವಿವತ್ತು ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಿಮ್ಮ ಒಂದು ಹೊಸ ಕಾನೂನನ್ನು ಮಾಡಿ ಒಂದು ಮರಣ ಶಾಸನ ಮಾಡಿದ್ದೀರಲ್ಲ, ತಾವೇನಾದರೂ ಈ 11 ವರ್ಷದಲ್ಲಿ ಯಾವುದಾದ್ರೂ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ, ಬಡ ಜನರಿಗೆ ಹಕ್ಕುಗಳನ್ನು ಕೊಡ್ತಕ್ಕಂಥ ಅಥವಾ ಒಂದು ಸಮಾಜವನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರಗತಿಪರವಾದಂಥ ಯಾವುದಾದ್ರೂ ಒಂದಾದರೂ ಕಾನೂನು ಮಾಡಿದ್ದೀರಾ ನೀವು? ಯಾವುದೋ ಒಂದು ಉದಾಹರಣೆ ಕೊಡಿ ನೀವು.